ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಭವಿಷ್ಯ ಎಂದು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆದಿದೆ. ನಗರದ ಜೂನಿಯರ್ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಾಪಸಂದ್ರ ಸೇರಿದಂತೆ ವಿವಿಧ ಕಡೆ ಮತದಾರರು ಸಾಲಿನಲ್ಲಿ ನಿಂತು ಮತ ಹಾಕಿದ್ದಾರೆ. ಹೋದ ಬಾರಿ ಅವ್ರ ಜೊತೆಯಲ್ಲಿ ಇದ್ದವರೇ ಅವ್ರನ್ನ ನಂಬಿ ಮೋಸ ಹೋದ್ರು ಅವರು. ಈ ಸಲ ಅವರೆಲ್ಲ ಆ ಕಡೆಗೆ ಹೋಗಿದ್ದಾರೆ, ಶತ್ರುಗಳೆಲ್ಲ ಆ ಕಡೆ ಹೋಗಿದ್ದಾರೆ, ಮಿತ್ರರೆಲ್ಲ ಈ ಕಡೆ ಇದ್ದಾರೆ. ಈ ಸಲ ಪಕ್ಕ ಗ್ಯಾರಂಟಿ BJPನೇ ಬರುತ್ತೆ ಅಂತ ನಮ್ಮ ಯೂತ್ಸ್ ಹುಡುಗರು ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪಕ್ಕ ನಾವು BJPನ ಗೆಲ್ಲಿಸ್ಬೇಕು, ನಾವೇನು ಅನ್ನೋದು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ನಾವೆಲ್ಲ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮತದ ಹತ್ರ ನಿಂತ್ಕೊಂಡು ಇದು ಮಾಡಿಸ್ತಾ ಇದ್ದೀವಿ. ಈ ಸಲ ಪಕ್ಕ ಸುಧಾಕರ್ ಸರ್ ಅವರೇ ಗೆಲ್ಲೋದು. MLA ಅವ್ರು ಮಾತು ಕೊಟ್ಟಿದ್ದಾರಲ್ಲ, ಒಂದು ಓಟಲ್ಲಾದರೂ ಲೀಡ್ ಕೊಟ್ಟರೆ ನಾವು ಇಳಿತೀನಿ, MLA ಸೀಟಿಂದ ಇಳಿತೀನಿ ಅಂತ ಅವ್ರು ಇಳಿದು ತೋರಿಸ್ಲಿ, ನಾವು ತೋರಿಸ್ತೀರಿ ಏನು ಅನ್ನೋದು. ಎಲ್ಲರೂ ಏನಂದರೆ ಬರೀ 5 ಗ್ಯಾರಂಟಿಗಳು ಇಟ್ಕೊಂಡು ತೋರಿಸಿದ್ರು ಅವರು. ಆ 5 ಗ್ಯಾರಂಟಿ ಏನು ಯೂಸ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಆ 5 ಗ್ಯಾರಂಟಿನ ಬಿಟ್ಟು ಲೈಫ್ ಲಾಂಗು ಯಾರ ಜೊತೆಲಿ ಇರ್ತಾರೋ ಅವ್ರಿಗೆ ನಾವು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಮತ ಕೊಡ್ತಾ ಇದೆ. ಅನುಕೂಲ, 2 ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ನಮಗೂ ಒಂದು ಬೆನಿಫಿಟ್ ಇದೆ. ಅವ್ರದ್ದು ಸಪ್ರೇಟ್ ಅವ್ರದೇ ಒಂದು ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಾಗವ್ರೆ. ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆಗಳ ಮುಂದೆ ಮತದಾರರು ಮತ ಹಾಕಲು ಸಾಲಿನಲ್ಲಿ ನಿಂತಿದ್ರ. ಏತ ಮತ ಹಾಕಲು ಬಂದ ಮತದಾರರಿಗೆ ಎರಡೂ ಪಕ್ಷಗಳ ಮುಖಂಡರು ಮತದಾರರ ಮತ ಸೆಳೆಯಲು ನಾನಾ ರೀತಿಯ ಕಸರತ್ತು ನಡೆಸುತ್ತಿದ್ರ. ಪಂಚಾಯಿತಿವಾರು ಮತದಾನ ಪ್ರಕ್ರಿಯೆ ಚುರುಕಾಗಿ ಸಾಗಿತ. ಮತದಾರರು ಆಸಕ್ತಿಯಿಂದ ಮತಗಟ್ಟೆಗಳ ಕಡೆ ಮುಖ ಮಾಡಿದ್ರ. ನಾವು ಹಗಲಗುರ್ಕಿ ರಾಮಂಜನ್ ಅಂತ ಕಳೆದ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಭಾರಿ ನಮಗೆ ಗೆಲುವು ಅಂದ್ಕೊಂಡಿದ್ವಿ. ಎಲ್ಲರೂ ನಮ್ಮ ಲೀಡರ್ಗಳು ಸುಧಾಕರ್ನೆಲ್ಲ ಗೆಲುವು ಅಂದ್ಕೊಂಡು, ಆದರೆ ನಮಗೆ ದುರದೃಷ್ಟ, ನಾವು ಮನೆ ಸೋತಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಈಗ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ನಮಗೆ ಒಂದು ವರ್ಷದಿಂದ ನಮಗೇನು ಇಲ್ಲಿ ನಮಗೇನು ಒಂದು ಇದು ಏನು ಕಾರ್ಯವೈಖರಿಗಳು ಏನು ಆಗಲಿಲ್ಲ. ಒಂದು ರೋಡ್ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಏನು ಆಗಲಿಲ್ಲ. ಇಲ್ಲಿ ನಮ್ಮ ಸುಧಾಕರ್ ಇದ್ದಾಗ ತುಂಬ ಚೆನ್ನಾಗಿ ಎಲ್ಲ ಅವ್ರಿಗೆ ಕೆಲಸ ಮಾಡಿದರೆ. ಹಾಗೇ ಈ ಸತಿ ಎಲ್ಲ ನಾವು ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ಬಿರುಕಾಗಿದ್ದೀವಿ, ಚುರುಕಾಗಿದ್ದೀವಿ ಎಲ್ಲ. ನಮ್ಮ BJPಯವರು JDS ಅವರು ನಮಗೆ ತುಂಬ ಬಲಪಡಿಸಿದ್ದಾರೆ. ನಮ್ಮ ಕೈ ಇಬ್ಬರು ಸೇರಿಕೊಂಡು ಸುಧಾಕರಣ್ಣನ್ನು ಲೋಕಸಭೆಯಲ್ಲಿ 1 ಲಕ್ಷಕ್ಕಿಂತ ಅಧಿಕವಾಗಿ ಗೆಲ್ಲಿಸಿ ಅವ್ರನ್ನ ನಾವು ಲೋಕಸಭೆಯಲ್ಲಿ ನಮ್ಮ ಮೋದಿ ಸಾರಥಕ್ಕೆ ನಾವು ಕಳಿಸ್ತೀವಿ. ಈ ಸತಿ ಬಿಡಲ್ಲ, ಗ್ಯಾರಂಟಿ ಗೆಲ್ತೀವಿ ಅನ್ನೋದು ನಮಗೆ 100 ನಾವು ಡೆಲ್ಲಿ ಕಳಿಸ್ತೀವಿ. 100 ಜನ 100 ಹೇಳ್ಬೋದು. ಕಾಂಗ್ರೆಸ್ ಸೋಲಿಸ್ತೀವಿ ಸತಿ, ನೋಡಿ ಬೇಕಾದ್ರೆ. ಒಟ್ಟಾರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಯಾರ ಪರ ಮತದಾರ ಒಲವು ತೋರಿದ್ದಾನೆ ಎಂಬುದು ಜೂನ್ 4ರವರೆಗೆ ಕಾದು ನೋಡಬೇಕಿದೆ. ಇನ್ನು ಮತದಾನದ ದಿನವಾದ ಶುಕ್ರವಾರ ಯಾರಿಗೆ ಶುಭ ಮತ್ತು ಯಾರಿಗೆ ಅಶುಭ ಎಂಬುದು ಜೂನ್ 4ರ ಫಲಿತಾಂಶದಲ್ಲಿ ತಿಳಿಯಲಿದ್ದು, ಸಂಜೆ 5 ಗಂಟೆಯ ವೇಳೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 71% ಮತದಾನವಾಗಿತ್ತು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ 73.31%, ಬಾಗೇಪಲ್ಲಿ ಕ್ಷೇತ್ರದಲ್ಲಿ 74%, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 79.25%, ಯಲಹಂಕ ಕ್ಷೇತ್ರದಲ್ಲಿ 56.88%, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 81.02%, ದೇವನಹಳ್ಳಿ ಕ್ಷೇತ್ರದಲ್ಲಿ 70.63%, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 74.50% ಮತ್ತು ನೆಲಮಂಗಲ ಕ್ಷೇತ್ರದಲ್ಲಿ 73.23% ಮತದಾನ ನಡೆದಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.